2026 ಐಸಿಸಿ ಟಿ20 ವರ್ಲ್ಡ್ ಕಪ್ನಲ್ಲಿ ಟೀಂ ಇಂಡಿಯಾ ಭರ್ಜರಿ ಜಯಭೇರಿಯನ್ನು ಬಾರಿಸಿದೆ. ಅಹಮದಾಬಾದ್ನಲ್ಲಿ ನಡೆದ ಫೈನಲ್ನಲ್ಲಿ ಎಲ್ಲರ ಒಳ್ಳೆಯ ಪ್ರದರ್ಶನ ಟೀಂ ಇಂಡಿಯಾಗೆ ಈ ರೀತಿ ಗೆಲುವು ತಂದುಕೊಡೋದಕ್ಕೆ ಸಾಧ್ಯವಾಯಿತು. ಯಾಕೆಂದ್ರೆ ನ್ಯೂಜಿಲೆಂಡ್ ಅನ್ನ ಬರೋಬ್ಬರಿ 96 ರನ್ಗಳಿಂದ ಸೋಲಿಸಿದ್ದು. ಈ ಗೆಲುವಿನೊಂದಿಗೆ 3ನೇ ಟಿ20 ವರ್ಲ್ಡ್ ಕಪ್ ಗೆದ್ದಿರೋದ್ರ ಜೊತೆಗೆ ಸತತವಾಗಿ 2ನೇ ಸಲ ಪ್ರಶಸ್ತಿಯನ್ನ ಗೆದ್ದ ತಂಡವಾಗಿ ಟೀಂ ಇಂಡಿಯಾ ಹೊರಹೊಮ್ಮಿದೆ. ಈ ಸಂದರ್ಭದಲ್ಲಿ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಸ್ಟಾರ್ ವೇಗಿ ಜಸ್ಪ್ರೀತ್ ಬುಮ್ರಾ ಅವರನ್ನ ತುಂಬಾನೇ ಹೊಗಳಿದ್ದಾರೆ. ಬುಮ್ರಾ ಒಬ್ಬ ವಿಶಿಷ್ಟ ಬೌಲರ್ ಅಂತ ಕರೆದ್ರು, ಹಾಗೆ ದೇಶದ ನಿಧಿ ಅಂತಾನೂ ಹೇಳಿದ್ದಾರೆ. ಗೆಲುವಿನ ನಂತರ ಮಾತನಾಡಿದ ಸೂರ್ಯಕುಮಾರ್ ಯಾದವ್ ವಿಶ್ವ ಚಾಂಪಿಯನ್ ಆಗಿರೋದ್ರ ಬಗ್ಗೆ ತುಂಬಾ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಹುಡುಗರ ಅಸಾಧಾರಣ ಪ್ರದರ್ಶನದಿಂದ ಈ ಗೆಲುವು ಸಾಧ್ಯ ಆಯಿತು. ಈ ಗೆಲುವಿನೊಂದಿಗೆ ನಾಯಕನಾಗಿ ನಮ್ಮ ಪ್ರಯಾಣ ಕೊನೆಯಾಯಿತು ಅಂತ ಹೇಳಿದ್ದಾರೆ. ಈ ಗೆಲುವು ಸಂಪೂರ್ಣವಾಗಿ ಅರ್ಥವಾಗೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ, ಆದರೆ ನನಗಂತೂ ತುಂಬಾ ಖುಷಿಯಾಗಿದೆ. ಇದು ಲಾಂಗ್ ಜರ್ನಿ ಆಗಿತ್ತು. ನಾಯಕನಾಗಿ ನನ್ನ ಪ್ರಯಾಣ 2024ರ ವಿಶ್ವಕಪ್ ನಂತರ ಶುರುವಾಯಿತು. ಜೈಶಾ, ರೋಹಿತ್ ಭಾಯ್ ನನ್ನ ಮೇಲೆ ನಂಬಿಕೆ ಇಟ್ಟು ತಂಡವನ್ನ ಮುನ್ನಡೆಸೋ ಅವಕಾಶ ಕೊಟ್ಟರು. ಅಲ್ಲಿಂದ ಶುರುವಾದ ಈ ಪ್ರಯಾಣ ಈ ವಿಶ್ವಕಪ್ ಗೆಲ್ಲೋದ್ರೊಂದಿಗೆ ಕೊನೆಯಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಕಳೆದ 2 ವರ್ಷಗಳಿಂದ ನಾವು ಒಳ್ಳೆ ಕ್ರಿಕೆಟ್ ಆಡ್ತಾ ಇದ್ದೀವಿ. 2024ರ ವಿಶ್ವಕಪ್ನಲ್ಲಿ ನಾವು ಫಾಲೋ ಮಾಡಿದ ಒಳ್ಳೆ ಪ್ರಾಕ್ಟೀಸ್ ಅನ್ನ ಕಂಟಿನ್ಯೂ ಮಾಡೋದಕ್ಕೂ ಕೂಡ ನಾವು ಇಷ್ಟಪಡ್ತೀವಿ. ಎಲ್ಲಾ ಹುಡುಗರು ತುಂಬಾ ಚೆನ್ನಾಗಿ ಅದನ್ನ ಅಳವಡಿಸಿಕೊಂಡಿದ್ದಾರೆ. ಆಟಗಾರರ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಳ್ಳೋದೇ ಬಹಳ ಮುಖ್ಯ. ಅವರಲ್ಲಿ ಪಂದ್ಯ ಗೆದ್ದವರು ಇದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಸಮಯ ಸರಿಯಾಗಿದೆ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಒಳ್ಳೆಯ ಆಟಗಾರರು. ಅವರು ವಿಶೇಷವಾದ್ದನ್ನ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಫೈನಲ್ನಲ್ಲಿ ಅದನ್ನ ಅವರು ಸರಿಯಾಗಿ ಮಾಡಿದ್ರು. ಬುಮ್ರಾ ವಿಷಯಕ್ಕೆ ಬಂದ್ರೆ ಅವರು ವಿಶಿಷ್ಟ ಬೌಲರ್. ನಾನವರನ್ನ ರಾಷ್ಟ್ರದ ಸಂಪತ್ತು ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಆಟಗಾರ ಅನ್ನೋ ಮಾತನ್ನ ಕೂಡ ಸೂರ್ಯಕುಮಾರ್ ಯಾದವ್ ಈ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಸೂರ್ಯಕುಮಾರ್ ಯಾದವ್ ಇಲ್ಲಿಗೆ ನನ್ನ ಪ್ರಯಾಣ ಮುಗೀತು ಅಂತ ಹೇಳಿರೋ ವಿಚಾರ ಒಂದಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇದಕ್ಕೂ ಮುಂಚೆ ಕ್ರಿಕೆಟ್ ನಿವೃತ್ತಿ ಬಗ್ಗೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ವು. ಟಿ20 ವಿಶ್ವಕಪ್ ಗೆದ್ದ ಮೇಲೆ ಈ ಹಿಂದೆ 2024ರಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾ ಅವರು ಟಿ20 ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ್ರು. ಈಗ ಸೂರ್ಯಕುಮಾರ್ ಯಾದವ್ ಅವರಿಗೆ 35 ವರ್ಷ ಆಗಿದೆ. ಇವರು ಕೂಡ ನಿವೃತ್ತಿಯನ್ನ ಘೋಷಿಸಿಬಿಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಆಟ ಗೆದ್ದಾದ್ಮೇಲೆ ಅವರು ಕೊಟ್ಟಂತ ಈ ಹೇಳಿಕೆ ಇಂತಹ ಅನುಮಾನಗಳನ್ನ ಇನ್ನೂ ಕೂಡ ಜಾಸ್ತಿ ಮಾಡ್ತಾ ಇದೆ. ಸಾಲದಕ್ಕೆ ನಾಯಕತ್ವದ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆ ಇಲ್ಲ, ಆದ್ರೆ ಅವರು ಬ್ಯಾಟಿಂಗ್ ನಲ್ಲಿ ಸ್ವಲ್ಪ ಫೇಲ್ಯೂರ್ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಕ್ಷೇಪಗಳು ಕೂಡ ಕೇಳಿ ಬರ್ತಾ ಇದ್ವು. ಯಾಕೆಂದ್ರೆ ಈ ಸಲದ ಟಿ20 ವಿಶ್ವಕಪ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಪ್ರದರ್ಶನ ಅಷ್ಟಕ್ಕಷ್ಟೇ. ಉತ್ತಮ ಪ್ರದರ್ಶನವನ್ನ ನೀಡುವಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. ಈಗೇನೋ ವಿಶ್ವಕಪ್ ಗೆದ್ದಾಗಿದೆ, ಸೊ ಒಳ್ಳೆ ಫಾರ್ಮ್ ನಲ್ಲೂ ಕೂಡ ಇಲ್ಲದ ಕಾರಣ ಟಿ20 ಕ್ರಿಕೆಟ್ಗೆ ನಿವೃತ್ತಿ ಹೇಳ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.